ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋಲಿ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಯಾವ ಥರ ನಾವು ಎಲ್ಲರನ್ನ ಪಡ್ಕೋಬೋದು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದೇ ಸ್ಟೆಪ್ಪು ಮಿಸ್ ಮಾಡ್ದೇ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನೀವು ಎಲ್ಲರೂ ಪಡ್ಕೋಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿ ಡ್ರೈವಿಂಗ್ ಲೈಸೆನ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾದಮೇಲೆ ನಿಮಗಿಲ್ಲಿ ಪರಿವಾಹನ ಅನ್ನೋ ಒಂದು ಆಪ್ಷನ್ ಮೊದಲಿಗೆ ಸಿಗುತ್ತೆ. ಪರಿವಾಹನ ವೆಲ್ಕಮ್ ಟು ಪರಿವಾಹನ ಸೇವಾ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಅಲ್ಲಿ ಏನು ಮಾಡ್ಬೋದು ಅಂತಂದರೆ ಆನ್ಲೈನ್ ಸರ್ವೀಸನ್ನಲ್ಲಿ ಕ್ಲಿಕ್ ಮಾಡಿದ್ರೆ ಅಂತಂದರೆ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ ಅನ್ನೋ ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೀವು ಯಾವ ಸ್ಟೇಟ್ನವ್ರು ಅಂತಂದು ಸೆಲೆಕ್ಟ್ ಮಾಡೋ ಆಪ್ಷನ್ ಇರುತ್ತೆ. ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿರಿ. ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ನೋಡ್ತಾ ಇರ್ಬೋದು ಎಲ್ಲ ಸರ್ವಿಸು ನಿಮ್ಗೆ ಇಲ್ಲೇ ಅಫಿಷಿಯಲ್ ವೆಬ್ಸೈಟಲ್ಲಿ ಕಾಣುತ್ತೆ. ಅದ್ರ ಮೇಲೆ ಅಪ್ಲೈ ಫಾರ್ LLR ಲೈಸೆನ್ಸ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು LLR ಪ್ರೊಸೆಸ್ ಏನೇನಿದೆ ಅಂತ ತೋರಿಸುತ್ತೆ. ಮೊದಲೇದಾಗಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮಾಡಬೇಕು, ಸಿಗ್ನೇಚರ್ ಆ್ಯಂಡ್ ಫೋಟೋ ಅಪ್ಲೋಡ್ ಮಾಡಬೇಕು, ಪೇಮೆಂಟ್ ಮಾಡಬೇಕು, ವೆರಿಫಿಕೇಷನ್ ಪೇಮೆಂಟ್ ಸ್ಟೇಟಸ್ಸು ಮತ್ತು ಅದನ್ನು ರಸೀದಿನ ಪ್ರಿಂಟ್ ತೊಗೋಬೇಕು. ಅದಾದ ನಂತರ ಇಲ್ಲಿ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕೆಟಗರಿ ಅನ್ನೋ ಒಂದು ಆಪ್ಷನ್ ಸಿಗುತ್ತಾ. ಅದು ಅಪ್ಲಿಕೆಂಟನ್ನು ಮೊದಲೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಮತ್ತು ಯಾವುದು ಜನರಲ್ದ ಅಥವಾ ಡಿಪ್ಲೊಮೆಟಿಕ್ ಅಥವಾ ಫಾರಿನರ್ದ ಲೈಸೆನ್ಸ್ ಅಂತಂದು ಇರುತ್ತೆ. ನಾವು ಅಲ್ಲಿ ಜನರಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸಬ್ಮಿಟ್ ಅಂತ ಕೊಡ್ರಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ವೆಬ್ಸೈಟಲ್ಲಿ LLR ಯಾವ್ಯಾವ್ತದೆ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ನೀವು RTO ಆಫೀಸಿಗೆ ವಿಸಿಟ್ ಮಾಡಬೇಕಾಗಿಲ್ಲ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಪಾಸ್ವರ್ಡು ಮತ್ತು ಟೆಸ್ಟ್ ಕೂಡ ಪಾಸ್ವರ್ಡ್ ಮೂಲಕ ನೀವು ಅಲ್ಲೇ ಮಾಡ್ಬೋದು. ಸಕ್ಸಸ್ಫುಲ್ಲಾಗಿ ನೀವು ಏನು ಮಾಡ್ಬೋದು ಅಂತಂದರೆ LLRನ ಡೌನ್ಲೋಡ್ ಮಾಡ್ಬೋದು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಎರಡು ರೀತಿಯಲ್ಲಿ ನಾವು ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡ್ಬೋದು. ಒಂದು ಆಧಾರ್ ವೆರಿಫಿಕೇಷನ್ ಮಾಡೋದ್ರ ಮೂಲಕ ಮತ್ತು ಸಬ್ಮಿಟ್ ವಿತೌಟ್ ಆಧಾರ್ ಅಥೆಂಟಿಕೇಷನ್. ನಾನೀಗ ಸಬ್ಮಿಟ್ ವಯ ಆಧಾರ್ ಅಥೆಂಟಿಕೇಷನ್ ಅಂತ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಇಲ್ಲಿ ಸೆಲೆಕ್ಟ್ ದಿ ಆಧಾರ್ ನಂಬರ್ ಆ್ಯಂಡ್ ಎಂಟರ್ ದಿ ಆಧಾರ್. ನೆಕ್ಸ್ಟ್ ಏನು ಮಾಡೋದು, ಗೆಟ್ OTP ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಸಂಖ್ಯೆಗೆ ರಿಜಿಸ್ಟರ್ ಇರೋ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPಯನ್ನು ನೀವು ಇಲ್ಲಿ ಎಂಟರ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ಕೆಳಗಡೆ ಇಲ್ಲಿ ನೋಡ್ತಾ ಇರ್ಬೋದು ಡಿಕ್ಲರೇಷನ್ ಆಪ್ಷನ್ ಇರುತ್ತೆ. ಆ ಎಲ್ಲದಕ್ಕೂ ಚೆಕ್ ಮಾರ್ಕನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಕೆಳಗಡೆ ಅಥೆಂಟಿಕೇಟ್ ಅಂತಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮದೆಲ್ಲ ಡೀಟೇಲ್ಸ್ ಇಲ್ಲಿ ಬಂದುಬಿಡುತ್ತೆ. ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದೆಲ್ಲ ಇಲ್ಲಿ ಚೆಕ್ ಮಾಡಿಕೊಡ್ರಿ. ಒಮ್ಮೆಲ್ಲ ಹೆಸರು, ಅಡ್ರೆಸ್ಸು, ನಿಮ್ಮ ಡೇಟ್ ಆಫ್ ಬರ್ತು ಎಲ್ಲವನ್ನು ಚೆಕ್ ಮಾಡ್ಕೊಂಡ ನಂತರ ಕರೆಕ್ಟ್ ಇದೆ ಅಂತಂದರೆ ಪ್ರೊಸೆಸ್ ಅಂತಂದು ಕಂಟಿನ್ಯೂ ಕೊಡ್ರಿ. ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು RTO ಆಫೀಸ್ ಯಾವುದು ನೀವು ಅಪ್ಲಿಕೇಶನ್ ಆಗ್ತಿದ್ದಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನಾನು ಇಲ್ಲಿ ಹಾವೇರಿ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಎಂಟರ್ ಪಿನ್ ಕೂಡ ಆಟೋಮೆಟಿಕ್ ಬಂದಿರುತ್ತೆ. ಫಾರ್ಮನ್ನು ಎಲ್ಲ ಫಿಲ್ ಮಾಡ್ಕೊಂಡ ನಂತರ ಇಲ್ಲಿ ಬರ್ತ್ ಪ್ಲೇಸ್ ಕೇಳುತ್ತಾ ಮತ್ತು ಕ್ವಾಲಿಫಿಕೇಷನ್ ಕೇಳುತ್ತಾ. ಇಲ್ಲಿ ಮ್ಯಾಂಡೇಟರಿ ಆಪ್ಷನ್ ಯಾವ್ಯಾವ ಇದೆ ಅದನ್ನು ಮಾತ್ರ ನೀವು ಎಂಟರ್ ಮಾಡ್ಕೋಬೋದು. ಆಪ್ಷನಲ್ ಇದ್ದಿದ್ದನ್ನು ಕೆಳಬಿಡ್ಬೋದು. ನಾನು ಇಲ್ಲಿ ಕ್ವಾಲಿಫಿಕೇಷನ್ ಒಂದು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನೀವು ಇಲ್ಲಿ ಮೊಬೈಲ್ ನಂಬರ್ ಹಾಕೋದಿರುತ್ತೆ. ಮೊಬೈಲ್ ನಂಬರ್ ಹಾಕ್ರಿ. ನೀವು ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಆಲ್ಟರ್ನೇಟಿವ್ ನಂಬರ್ ಒಂದು ಕೇಳುತ್ತೆ. ಅದೇನು ಆಪ್ಷನಲ್ ಇರುತ್ತೆ. ಇಲ್ಲಿ ನೀವು ಮುಂದೆ ಹಂಗೆ ಹೋಗ್ತಾ ಹೋದ್ರಿ ಅಂತಂದರೆ ತಾಲೂಕು, ನಿಮ್ಮದು ಊರು, ನಿಮ್ಮದು ಸಬ್ ಡಿಸ್ಟಿಕ್ ಎಲ್ಲನೂ ಕೇಳುತ್ತಾ. ಅದನ್ನು ಎಂಟ್ರಿ ಮಾಡಿರಿ. ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಹಂಗೆ ಕೆಳಗಡೆ ಬಂದ್ರಿ ಅಂತಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇನ್ಸ್ಟ್ರಕ್ಷನನ್ನು ನೀಡಿದ್ದಾರೆ. ಅವನ್ನ ಕರೆಕ್ಟಾಗಿ ಓದ್ಕೊಡ್ರಿ. ಅಂದರೆ ನೀವು ಹೆವಿ ಲೈಸೆನ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಥವಾ ವಿತ್ ಗೇರಾ, ವಿತೌಟ್ ಗೇರಾ ಅಥವಾ ಲೈಟ್ ಮೋಟರ್ ವೆಹಿಕಲ್ಲ ಅಥವಾ ಎಲ್ಲ ಒಂದು ಆಪ್ಷನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ನೀಟಾಗಿ ಓದ್ಕೊಡ್ರಿ. ನೀಟಾಗಿ ಓದ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಒಂದು ಲೈಸೆನ್ಸ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಲ್ಲ ಅದನ್ನು ಸೆಲೆಕ್ಟ್ ಮಾಡಿರಿ. ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಏರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಮಧ್ಯದಲ್ಲಿ, ಅದನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ಯಾವ ಲೈಸೆನ್ಸ್ಗೆ ಅಂತ ಸೆಲೆಕ್ಟ್ ಮಾಡಿರ್ತಾರಲ್ಲ ಅದು ಇನ್ನೊಂದು ಬಾಕ್ಸಲ್ಲಿ ನೆಕ್ಸ್ಟ್ ಬರುತ್ತೆ. ಅಲ್ಲಿ ಇದು ಮಾಡಿದ ನಂತರ ನೀವು ಡ್ರೈವಿಂಗ್ ಸ್ಕೂಲ್ಗೆ ಇಂದ ಬಂದಿದ್ದೀರಾ ಅಂತ ಅನ್ನೋ ಒಂದು ಆಪ್ಷನ್ನ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಅದು ಮತ್ತೆ ಅದರ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ನಾನು ಇಲ್ಲಿ ವಿತೌಟ್ ಡ್ರೈವಿಂಗ್ ಸ್ಕೂಲ್ ಅಂತಂದು ಹಾಕ್ತಾ ಇದ್ದೀನಿ. ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಸೆಲ್ಫ್ ಡಿಕ್ಲರೇಷನ್ ಕೊಡೋದಿರುತ್ತಾ,
ಹಳದಿ ಒಂದು ಇದರಲ್ಲಿ ಕಾಣಿಸ್ತಿರೋದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ಓಪನ್ ಆಗುತ್ತೆ. ಮೊದಲೇದೇನಿದೆ ಅಂತಂದರೆ ನೀವು ಯಾವುದೇ ಕಾರಣದಿಂದ ಮೂರ್ಛೆ ರೋಗ ಅಥವಾ ಹಠಾತ್ ಪ್ರಜ್ಞೆ ತಪ್ಪಿದುಕೊಳ್ಳುವ ಒಂದು ಅಭ್ಯಾಸ ಇದೆನಾ ಅಂತಂದು ಬರುತ್ತೆ. ನೆಕ್ಸ್ಟು ನೀವು ಪ್ರತಿಯೊಂದು ಕಣ್ಣಿನಿಂದ ವ್ಯತ್ಯಾಸ ಗುರುತಿಸಲು ಸಮರ್ಥರಿದ್ದೀರಾ ಅನ್ನೋ ಒಂದು ಆಪ್ಷನ್ ಬರುತ್ತೆ. ನೀವು ಕೈಗೊಳ್ಳುವ ಎಲ್ಲ ಒಂದು ತೋಳು ಕೈ ಎಲ್ಲ ಪ್ರಾಕ್ಟಿಕಲ್ ಆಗಿ ನೀವು ಕರೆಕ್ಟಾಗಿ ಇದ್ದೀರಲ್ಲ ಅಂತಂದು ಮತ್ತೊಂದು ಬರುತ್ತೆ. ಹೀಗೆ ಇದೇ ಥರ ಒಂದು 3-4 ಪ್ರಶ್ನೆಗಳಿದ್ದಾವೆ. ಅದನ್ನು ನೀವು ನೀಟಾಗಿ ಓದ್ಕೊಂಡ್ಬಿಟ್ಟು ಹೌದು ಇಲ್ಲ ಅನ್ನೋ ಆಪ್ಷನ್ಗಳಿದಾವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಷ್ಟನ್ನು ನೀಟಾಗಿ ಓದ್ಕೊಂಡ್ಬಿಟ್ಟು ಕ್ಲಿಕ್ ಮಾಡಿ ಕೆಳಗಡೆ ಸಲ್ಲಿಸು ಅನ್ನೋ ಆಪ್ಷನ್ ಇರುತ್ತೆ ಅಥವಾ ಸಬ್ಮಿಟ್ ಅನ್ನೋ ಆಪ್ಷನ್ ಇರುತ್ತೆ. ಅದನ್ನು ಸಲ್ಲಿಕೆ ಮಾಡಿದ್ರಿ ಅಂತಂದರೆ ನಿಮ್ಮದು ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ಸಬ್ಮಿಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದಕ್ಕೆ ಮಾತ್ರ ನಾನು ಹೌದಂತ ಕೊಟ್ಟಿದ್ದೀನಿ, ಉಳಿದಿದ್ದೆಲ್ಲ ನೋ ಅಂತ ಕೊಟ್ಟಿದ್ದೀನಿ. ನೀವು ಅದೇ ಥರ ಕೊಟ್ಟಿದ್ರಿ ಅಂದರೆ ಮಾತ್ರ ಅದು ಫಾರ್ಮ್ ಸಬ್ಮಿಟ್ ಆಗುತ್ತಾ, ಇಲ್ಲ ಅಂತಂದರೆ ಸಬ್ಮಿಟ್ ಆಗೋಲ್ಲ. ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತಂದು ಬಂತು ಇಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ನೀವು ಆಕ್ಸಿಡೆಂಟಲ್ಲಿ ಡೆತ್ ಆದರೆ ನಿಮ್ಮ ಆರ್ಗನ್ಸ್ನ ಡೊನೇಟ್ ಮಾಡೋಕ್ಕೆ ನಿಮ್ಗೆ ಇಷ್ಟ ಇದ್ದಾನೆ ಇಲ್ವಾ ಅಂತ ಕೇಳುತ್ತೆ. ನೀವು ಎಸ್ ಅಂದರೆ ಎಸ್ ಕೊಡಿ, ಇಲ್ಲ ಅಂತಂದರೆ ನೋ ಅಂದರೆ ನೋ ಕೊಡಿ. ಇಲ್ಲಿ ಮತ್ತೆ ಡಿಕ್ಲರೇಷನ್ನು ಮತ್ತು ಸರ್ಟಿಫೈಡ್ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಚೆಕ್ ಮಾರ್ಕ್ ಮಾಡಿದ್ರಿ ಅಂತಂದರೆ ಕೆಳಗಡೆ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಆಗ ನಿಮ್ಗೊಂದು ಪಾಪಪ್ ಮೆಸೇಜ್ ಬರುತ್ತೆ, ನೀವು ಕೊಟ್ಟಿರೋ ಮೊಬೈಲ್ ನಂಬರನ್ನು ಎಲ್ಲ ಕಮ್ಯುನಿಕೇಷನ್ಗೆ ಬಳಸ್ಬೋದ ಅಂತಂದು ಅದನ್ನು ಓಕೆ ಕೊಡ್ರಿ. ನೆಕ್ಸ್ಟು ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಎಕ್ಸ್ಪೆಕ್ಟೆಡ್ ಇಫ್ ಯು ಫೈಂಡ್ ನೆಕ್ಸ್ಟ್ ಸ್ಟೇಜಲ್ಲಿ ನಿಮ್ಗೆ ಏನಾದರೂ ಆಲ್ರೆಡಿ ಲೈಸೆನ್ಸ್ ಇದೆ ಅಂತಂದು ಬಂತಂದರೆ ನಾವು ಅದನ್ನು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ಬೋದು ಅಥವಾ ಕ್ರಿಮಿನಲ್ ಆ್ಯಕ್ಷನ್ನೇ ತೊಗೋಬೋದು ಅನ್ನೋ ಆಪ್ಷನ್ ಇರುತ್ತೆ. ಅದನ್ನು ಓಕೆ ಕೊಡ್ರಿ. ಬಿಟ್ ಅಂತಂದು ಕೊಟ್ರಿ ಅಂತಂದರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಂಗ್ರ್ಯಾಚುಲೇಷನ್ ನೀವು ಅಪ್ಲಿಕೇಶನ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತಂದು ಬರುತ್ತೆ. ಕೈಂಡ್ಲಿ ನೋಟ್ ದಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಟು ಡಿಸ್ಪ್ಲೇ ಆನ್ ದಿ ಸ್ಕ್ರೀನ್ ಅಂತಂದು ಬರುತ್ತೆ. ಅದನ್ನು ಅಪ್ಲಿಕೇಶನ್ ನಂಬರನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಪ್ಲಿಕೇಶನ್ ನಂಬರು ಎಲ್ಲ ಡಿಸ್ಪ್ಲೇ ಆಗ್ತಾ ಇದೆ. ಮೊಬೈಲ್ ನಂಬರು, ಅಪ್ಲಿಕೇಶನ್ ನಂಬರು, ನಿಮ್ಮ ಹೆಸರು ಎಲ್ಲ ಮಾಹಿತಿ ಕಾಣಿಸ್ತಾ ಇರುತ್ತೆ. ಅದನ್ನೆಲ್ಲ ಕರೆಕ್ಟಾಗಿ ನೀಟಾಗಿ ನೋಡ್ಕೊಂಡ ನಂತರ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿರಿ. ಇಲ್ಲಿ ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತ್ ನೀವು ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ಮೊದಲೇ ಬಂದಿರುತ್ತೆ. ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಅದೇ ಯಾವ ಥರ ಇರುತ್ತೆ ಅದೇ ಥರ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿದ್ರಿ ಅಂತಂದರೆ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ನೋಡ್ತಾ ಇರ್ಬೋದು ಈಗ ಪೇಮೆಂಟ್ ಪ್ರೊಸೆಸ್ ಬರುತ್ತೆ. ಇಲ್ಲಿ ಫಿಲ್ ದಿ ಅಪ್ಲಿಕೇಶನ್ ಡೀಟೇಲ್ಸ್ ಕಂಪ್ಲೀಟ್ ಆಗೈತಿ. ಅಪ್ಲೋಡ್ ಡಾಕ್ಯುಮೆಂಟ್ ಅದು ಆಧಾರ್ ಮೂಲಕ ಆಗಿರೋದ್ರಿಂದ ಅದು ಆಧಾರದಲ್ಲಿ ಇರೋದನ್ನ ತೋರಿಸುತ್ತಾ, ಸಿಗ್ನೇಚರ್ನ ಆಧಾರದಲ್ಲಿ ಇರೋದನ್ನ ತೋರಿಸುತ್ತಾ. ನೆಕ್ಸ್ಟ್ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಗೌರ್ಮೆಂಟ್ ಫೀಸ್ ಎಷ್ಟಿದೆ ಆ ಫೀಸನ್ನು ಕಟ್ಟಿಸೋ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲೇ ಪೇಮೆಂಟನ್ನು ಮಾಡಿದ ನಂತರ ನಿಮ್ಗೆ ಒಂದು ರಸೀದಿ ಬರುತ್ತೆ, ಅದನ್ನು ನೀವು ತೆಗೆದಿಟ್ಕೋಬೇಕು. ಈಗ ನೋಡ್ತಾ ಇರ್ಬೋದು ನೀವು ಪ್ರೊಸೀಡ್ ಅನ್ನೋದ್ರ ಕೆಳಗಡೆ ಎಲ್ಲೆಲ್ಲಾರ್ದು ರೋಡ್ ಸೇಫ್ಟಿ ಟ್ಯುಟೋರಿಯಲ್ ಅಂತ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಸೊ ನಿಮಗೆ ಎಲ್ಲೆಲ್ಲಾರದ್ದು ಟೆಸ್ಟ್ ಯಾವ ಥರ ಇರುತ್ತೆ ಅನ್ನೋದು ಮಾಹಿತಿ ಸಿಗುತ್ತೆ ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮದು ಅಪ್ಲಿಕೇಶನ್ ನಂಬರು ಮತ್ತು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ ಹಾಕಿದ್ದು ಗೆಟ್ OTP ಅಂತ ಕೊಟ್ರಿ ಅಂತಂದರೆ ನೀವು ಆಲ್ರೆಡಿ ಕೊಟ್ಟಿರ್ತಕ್ಕಂಥ ಒಂದು ಮೊಬೈಲ್ ನಂಬರ್ಗೆ ಮತ್ತೆ ಒಂದು OTP ಬರುತ್ತೆ. ಆ OTPಯನ್ನು ನೀವು ಸರಿಯಾಗಿ ಎಂಟ್ರಿ ಮಾಡಿ ಗೆಟ್ OTP ಬಂತು ನೋಡ್ರಿ ಇಲ್ಲಿ. OTPನ ಎಂಟ್ರಿ ಮಾಡಿ ನೀವು ಯಾವ ಲ್ಯಾಂಗ್ವೇಜಲ್ಲಿ ನೀವು ಟೆಸ್ಟನ್ನು ಅಟೆಂಡ್ ಮಾಡೋಕ್ಕೆ ಬಯಸ್ತಿರ್ತೀರಲ್ಲ ಸೊ ಆ ಒಂದು ಲ್ಯಾಂಗ್ವೇಜನ್ನು ನೀವು ಇಲ್ಲಿ ಹಾಕಿರ್ತೀರ ಮೊದಲಿಗೆ ಅದರಲ್ಲಿ OTP ಹಾಕಿ ನೀವು ಸಬ್ಮಿಟ್ ಅಂತ ಕೊಟ್ರಿ ಅಂತಂದರೆ ಸೊ ನೋಡ್ತಾ ಇರ್ಬೋದು ನೀವು ನಿಮ್ಮದು ಒಂದು ಟೆಸ್ಟ್ ಪೇಜು ಓಪನ್ ಆಗುತ್ತೆ. ಟೆಸ್ಟ್ ಪೇಜ್ ಓಪನ್ ಆತಂತಂದರೆ ನೀವು ಅಲ್ಲಿ ಒಂದು ವಿಡಿಯೋ ಕೂಡ ಇರುತ್ತೆ, ನಿಮಗೆ ಯಾವ ಥರ ಒಂದು ಟ್ಯುಟೋರಿಯಲ್ ಇದೆ ಅಂತಂದು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ವಿಡಿಯೋನ ನೋಡ್ಕೋಬೋದು. ನೀಟಾಗಿ ನೋಡ್ಕೊಂಡ್ಬಿಟ್ಟು ಕನ್ಫರ್ಮ್ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಅಲ್ಲಿ ಕೆಳಗಡೆ ಕನ್ಫರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟೆ ಅಂತಂದರೆ ನಿಮಗೆ ಟೆಸ್ಟ್ ಓಪನ್ ಆಗುತ್ತೆ. ನಾನಿಲ್ಲಿ ಆಲ್ರೆಡಿ ನನ್ನ ಲೈಸೆನ್ಸ್ ಇರೋದ್ರಿಂದ ನಾನು ಅದನ್ನು ಪೇಮೆಂಟ್ ಮಾಡ್ತೀನಿ ಪ್ರೊಸೆಸ್ ಮಾಡ್ತಾ ಇರೋದ್ರಿಂದ ನನಗದು ಏರರ್ ತೋರಿಸ್ತೈತಿ. ಹಾಗಾಗಿ ನೀವು ಟೆಸ್ಟ್ ಓಪನ್ ಆದ ತಕ್ಷಣ ನೀವು ಕರೆಕ್ಟಾಗಿ ಒಂದು ಗೀಟನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಎಕ್ಸಾಮ್ ಅಟೆಂಡ್ ಆಗಿ ಕರೆಕ್ಟಾಗಿ ಬರೆದು ನಿಮ್ಮ ಎಲ್ಲರನ್ನ ನೀವು ಮನೇಲಿ ತೊಗೊಂಡು ತಗೋಬೋದು. ಆಮೇಲೆ ನಿಮಗೆ ಮೊಬೈಲ್ಗೆ ಮೆಸೇಜ್ ಬರುತ್ತಾ ಸಕ್ಸಸ್ಫುಲ್ ಆಗಿದೆ, ನಿಮ್ದು ಎಲ್ಲರೂ ಜನ್ರೇಟ್ ಆಗಿದೆ ಅಂತಂದು ನೀವು
ಇದೇ ಅಫಿಷಿಯಲ್ ವೆಬ್ಸೈಟಿಗೆ ಬಂದು ನೀವು ಎಲ್ಲೆಲ್ಲರನ್ನ ಡೌನ್ಲೋಡ್ ಮಾಡ್ಕೋಬೋದು. ನಾವು ನೀಡಿದ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ವಂದನೆಗಳು ಎಲ್ಲರಿಗೂ. ನಮಸ್ಕಾರ.